ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಊಟಿ ರೋಡಿಂದ ಬರುವಂತಹ ಸಬ್ ರಸ್ತೆ. ಜಸ್ಟ್ ಒಂದು 2.5 3 ಕಿಲೋಮೀಟರ್ ಆಗುತ್ತೆ. ಈ ತಾರ್ ರೋಡಿಂದ 3 ಲ್ಯಾಂಡು ಮಾರಾಟಕ್ಕಿರುವಂಥದ್ದು. 1 ಎಕರೆ 20 ಗುಂಟೆ. ಇದು ಸರ್ಕಲ್. ಇದು 4 ಕಡೆ ರಸ್ತೆ ಇದೆ. ಈ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟ್ರು ಈ ರಸ್ತೆ ಬಂದು ಸರ್ಕಾರಿ ರಸ್ತೆ. ತಾರ್ ರಸ್ತೆಯಿಂದ ವಾಕಬಲ್ ಡಿಸ್ಟೆನ್ಸ್ ಒಂದು 200 300 ಮೀಟ್ರ್ ಆಗುತ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ 1.5 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇಲ್ಲೇನು ಈ ತೆಂಗಿದೆಯಲ್ಲ, ತೆಂಗಿನ ಮರ ಇದೆಯಲ್ಲ, ಇಲ್ಲಿಂದ ಈ ಕಡೆಗೆ. ಸೊ ಇದು ನಾರ್ತ್ ಫೇಸಲ್ಲಿದೆ. ಸೊ 2 ತೆಂಗಿನ ಮರ ಮಾತ್ರ ಈ ಫೇಸಲ್ಲಿ ಬರುತ್ತೆ. ಹಿಂಭಾಗ ಒಂದು 7 ರಿಂದ 8 ತೆಂಗಿನ ಮರ ಇದೆ. ಅದು ಒಂದು ಬೋರ್ ಕೂಡ ಇದೆ. ರೆಡ್ ಸಾಲ್ ಇದು ನೋಡಿ. ಇಲ್ಲೇನು ಈ ರೈತರು ಹೋಗ್ತಾ ಇದ್ದಾರಲ್ಲ, ಇಲ್ಲಿಂದ ಬಲಗಡೆಗೆ ಕೊಡುವಂಥದ್ದು. ಇಲ್ಲಿ ಕಂಪ್ಲೀಟ್ ಬನಾನಾ. ಇಲ್ಲಿ ಒಂದು ಬೋರ್ ಕೂಡ ಇದೆ. ಇದು ಬೋರ್ ಪಾಯಿಂಟ್. ಇದೇ ಬೋರ್ವೆಲ್ ಪಾಯಿಂಟ್ ಇದು. ಸೊ ಸಾಯಿಲ್ ಹಿಂಗಿದೆ ನೋಡಿ, ಪ್ಯೂರ್ ರೆಡ್ ಸಾಯಿಲ್ ಇದು. ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಸೊ ಟೋಟಲ್ ಇದು 3.5 ಎಕರೆ ಬರುತ್ತೆ. ಇದರಲ್ಲಿ 1.5 ಎಕರೆ ಕೊಡ್ತಾರೆ. ಸೊ ಸ್ಕೆಚ್ ಆಗಬೇಕು. ಸೊ ಮಿನಿಮಮ್ 3 ತಿಂಗಳು ಟೈಮ್ ಕೊಡ್ತಾರೆ. ಬಟ್ ಇದು 2 ತಿಂಗಳಲ್ಲೇ ಕೆಲಸ ಆಗುತ್ತೆ. ಊಟಿ ರೋಡ್ಗೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲ, 1.5 ಕಿಲೋಮೀಟ್ರ್. ಗುಂಡ್ಲುಪೇಟೆ ಟೌನ್ ಇದೆಯಲ್ಲ, ಆ ಟೌನಿಂದ ಇಲ್ಲಿಗೆ 12 ಕಿಲೋಮೀಟ್ರ್ ಆಗುತ್ತೆ. ಆ್ಯಕ್ಚುಲಿ 11 ಕಿಲೋಮೀಟ್ರ್ ಆಗೋದು, ಬಟ್ ನಾನು ಅರೌಂಡ್ 12 ಕಿಲೋಮೀಟ್ರ್ ಅಂತ ಹೇಳ್ತಾ ಇದ್ದೇನೆ. ಸೊ ಸಿಟಿ 700 ಮೀಟ್ರ್ ಆಗುತ್ತೆ ಅಷ್ಟೇ. ಇಲ್ಲ, ಜಾಸ್ತಿ ಆಗುತ್ತೆ. ಶಾರ್ಟ್ ಕಟ್ಟಲ್ಲ. ನಾವು ಆ್ಯಕ್ಚುಲಿ ಮೇಲ್ಗಡೆಯಿಂದ ಬಂದ್ರೆ 2.5 3 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸ್ಪಾಟಿಗೆ. ಮಣ್ಣು ತುಂಬ ಚೆನ್ನಾಗಿದೆ, ವಾಟ್ರು ಚೆನ್ನಾಗಿದೆ ನೋಡಿ. ಇಲ್ಲಿ ಬೆಳೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ಕ್ರಾಪ್ಸ್ ಬರ್ತಾಯಿದೆ ಅಂತ. ಸೊ ಇದು ಒಂದು ಜನರಲ್ ಪ್ರಾಪರ್ಟಿ. ಮೈಸೂರು ರಿಂಗ್ ರೋಡಿಂದ ಇಲ್ಲಿಗೆ 43 ಕಿಲೋಮೀಟ್ರ್ ಆಗುತ್ತೆ. ಒಂದೂವರೆ ಎಕರೆ ಮಾತ್ರ ಸ್ಕೆಚ್ ಆಗಬೇಕು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.